ಮುಖ ತೊಳೆದು ದೇವ್ರು ಇಷ್ಟೆಲ್ಲ ಯಾಕೆ ಹೇಳ್ತಾನೆ ಅಂತಂದ್ರೆ ನೀವು ಬರೀ ಔಷಧ ತಗೊಂಡು ಆಗ ತಿಂದು ಮಜಾ ಮಾಡೋದಲ್ಲ, ಇದ್ರೊಳಗೆ ಏನೈತಿ ಸತ್ವ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ನಿಮ್ಗೆಲ್ಲ ಹೇಳ್ತೀವಿ. ಬೆಳಗ್ಗೆ ಎದ್ದು ಮುಖ ತೊಳೆದು ದೇವ್ರ ಧ್ಯಾನ ಮಾಡಿ ಗಂಧದ ಕಲ್ಲಿ ಮೇಲೆ ನಿಂಬೆ ಹಣ್ಣಿನ ರಸ ಬಿಟ್ಟು ಬೇರಂತ ತೇಯ್ಬೇಕು. ತೇದು ಒಂದು ತಿಂದ ಚಮಚ ರಸ ಮಾಡ್ಕೊಂಡು ಆ ರಸದೊಳಗೆ ನಾವು ಗುಳಿಗೆ ಮಿಕ್ಸ್ ಮಾಡಬೇಕು. ಬೇರಿನ ರಸ ಗುಳಿಗೆ ಎರಡು ಮಿಕ್ಸ್ ಮಾಡಿ 2 ತಿಂದ ಚಮಚ ಮೇಲಾಗೈತಿ ಅಲ್ಲಿ ಹೊಟ್ಟೆ ತಗೋಬೇಕು. BP ಇದ್ದರಿಗೆ ಕಡೆ ಕೊಡ್ತಾನೆ. BP ಇದನ್ನು ನಿಂಬೆ ಹತ್ತಿದ ಇಷ್ಟಿಷ್ಟ ತಿನ್ಬೇಕು, ಜಾಸ್ತಿ ತಿನ್ಬಾರ್ದು. ಪ್ರಮಾಣ ರಸ ತಿನ್ಬೇಕು. ತಿಂಡಿ ಟಿಕ್ಕೊಂಡು ನಾಷ್ಟ ಆಗೈತಿಗೆ ಹಾರ್ಟಿನ ಸಮಸ್ಯೆ ಯಾರಿಗಾರ ಐತೆ ಹಾರ್ಟು ನಿನ್ನ ಮನೆಯನ್ನರಿಗಲ್ಲ, ನಿನ್ನ ಇದ್ರೆ ಹೇಳು, ಇನ್ನೊಂದ್ಸರಿ ಬಂದಾಗ ಕರ್ತವ ನಿನ್ನ ಹಾರ್ಟ್ ಯಾರಿಗೆ ಅವ್ರಿಗಿದ್ರು ಕೊಡೋಣ. ತಿಂಡಿ ಟಿಫನ್ ನಾಷ್ಟ ಆಗೈತಿದ್ರೆ ಗ್ಯಾಸ್ಟ್ರಿಕ್ಕಿನ ಗುಳಿಗೆ ಇದಾವೆ, ಒಂದು ಗುಳಿಗೆ ತಿಂದು ನೀರು ಕೊಡಬೇಕು. ಮತ್ತು ರಾತ್ರಿ ಊಟ ಆಮೇಲೆ ಬರೀ ಬೇರೆ ಅಷ್ಟೇ ತಿನ್ಬೇಕು. ನಿಮಗೆ ಸಂಜೀವಾತ, ನರ್ಸೂಲಿ, ಬಿಸ್ಕೆಟ್ಟು, ಕಡ್ಡಗಾಯ ಇದ್ದರೆ ಇದನ್ನೇ ನಿಂಬುಳಿ ಹತ್ತಿದ ಅಲ್ಲಿ ಹಚ್ಕೊಳ್ರಿ ಆ ಭಾಗಕ್ಕೆ. ಬೆಳಗ್ಗೆ ತೊಳೆದು ಕೊಬ್ಬರಿ ಎಣ್ಣೆ ಆಮೇಲೆ ಮತ್ತೊಂದು ಪಟ್ಟ ಪುಡಿ ನೆಟ್ಟಿ ಕೇಳ್ಕ್ಯಾಡ್ರಿ. ಮನೆಗೆ ಹೋಗಿ ಫೋನ್ ಹಚ್ಚಕ್ಕೆ ಹೋಗ್ಬಾರ್ರಿ. ಯಾಕಂತಂದ್ರೆ ನನಗೆ ತಲೆ ಕೆಟ್ಟ ಹೋಗೈತೆ ಅವ್ರಿಗೆ ಹೇಳೋದ್ರಿ. ಆ ಫೋನ್ ನೆಟ್ಟಿ ಕೇಳಂಗಲ್ಲ, ನಾನು ಬಿಡಂಗಲ್ಲ. ಈ ಪುಡಿ ಐತಿ, ಇದನ್ನ 24 ಗಂಟೆನೂ ಯೂಸ್ ಮಾಡ್ಬೋದು. 24 ಗಂಟೆದಾಗ ನಿನಗೇನಾರ ಸುತ್ತ ಆಯ್ತು, ತಲೆ ತಿರುಗಿದಂಗೆ ಆಯ್ತು, ಕೈಕಾಲು ಜೋಲಿ ಹೋದಂಗೆ ಆಯ್ತು, ಮೈ ಮಜ್ಜಿ ಆಯ್ತು ಅಂದಾಗ ಇಷ್ಟು ಪುಡಿ ತಗೊಂಡು ಬಾಯಿ ಹಾಕಿ ನೀರು ಕುಡಿಬೇಕು ಒಂದ್ಸರಿ. ಬಾಡಿ